ಇತ್ತ ಭಕ್ತಿಯ ಮನಸ್ಸು ತುಂಬ ಘಾಸಿಗೊಂಡಿತ್ತು ಕರ್ಣನ ಮಾತಿನಿಂದ. ಧನು ಅವಳನ್ನು ಕೈ ಹಿಡಿದು ಅಲುಗಾಡಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದದ್ದು. ಸರಿ ಬಾ ಪುಟ್ಟ ಹೋಗೋಣ ಎಂದು ಧನು ಜೊತೆ ಒಂದು ಮಾತು ಹಾಡದೆ ಕರೆದುಕೊಂಡು ಹೋಗಿ ಅವನ ಮನೆಗೆ ಬಿಟ್ಟು ಪಕ್ಕದಲ್ಲಿ ಇದ್ದ ತನ್ನ ಮನೆಗೆ ಬಂದು ಅಮ್ಮನಿಗೆ, ಅಮ್ಮ ಸ್ವಲ್ಪ ತಲೆನೋವು, ನಾನು ಮಲ್ಕೊಂತೀನಿ ಪ್ಲೀಸ್ ಮಾ, ನನಗೆ ಹಸಿವಿಲ್ಲ, ಎಬ್ಬಿಸ್ಬೇಡ ಎಂದು ಹೇಳಿ ರೂಮಿಗೆ ಹೋಗಿ ಮಂಚದ ಮೇಲೆ ಬೋರಲಾಗಿ ಮಲಗಿ ಮನಸ್ಸು ಇಚ್ಛೆ ದಿಂಬಿಗೆ ತನ್ನ ಕಣ್ಣೀರನ್ನು ಉಡುಗೊರೆಯಾಗಿ ಕೊಡುತ್ತಾಳೆ. ಪುಟ್ಟ ಎದ್ದೇಳೆ, ಟೈಮ್ ನೋಡು ಎಷ್ಟೊತ್ತಾಯಿತು, ಕಾಲೇಜಿಗೆ ಹೋಗಲ್ವಾ, ಎದ್ದೇಳು ಪುಟ್ಟ. ಇಲ್ಲಮ್ಮ, ನಾನು ಇವತ್ತು ಕಾಲೇಜಿಗೆ ಹೋಗಲ್ಲ, ಯಾಕೋ ತಲೆನೋವು ತುಂಬ ಸಿಡಿದಂಗಾಗ್ತಿದೆ. ಅಯ್ಯೋ ಹೌದಾ ಪುಟ್ಟ, ಹಣೆ ಮುಟ್ಟಿ ನೋಡಿದಾಗ ಜ್ವರವೂ ಬಂದಿತ್ತು. ಪುಟ್ಟ ಜ್ವರ ಬಂದಿದ್ಯಲ್ಲ, ನಾನು ಹೇಳಿದರೆ ಕೇಳ್ತೀಯಾ, ನೆನ್ನೆ ಆ ಹಾಳಾದ ಐಸ್ ಕ್ರೀಮ್ ತಿಂದು ಬಂದಿದ್ದೀಯಾ, ತಲೆ ಸ್ನಾನ ಬೇರೆ ಮಾಡಿದ್ದೆ, ನೆನ್ನೆ ನನ್ನ ಮಾತು ಕೇಳಲ್ಲ. ನೀನು ಸರಿ, ಮುಖ ತೊಳೆದು ಬಾ, ಟಿಫನ್ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳ್ಳುವಂತೆ, ಇವತ್ತು ನೀನು ಕಾಲೇಜ್ಗೆ ಹೋಗೋದು ಬೇಡ, ಮನೇಲೇ ರೆಸ್ಟ್ ಮಾಡು ಎಂದು ಅವಳನ್ನು ಎಬ್ಬಿಸಿ ಬಾತ್ರೂಮ್ಗೆ ಕಳುಹಿಸಿ ಕೆಳಗೆ ಬಂದಾಗ ವಾಕಿಂಗ್ ಮುಗಿಸಿ ಬಂದ ಭಕ್ತಿಯ ಅಪ್ಪ ಪಂಕು ಅವರನ್ನು ವಿಚಾರಿಸಿದರು. ಪಂಕು, ಎಲ್ಲೇ ನನ್ನ ರಾಜ್ಕುಮಾರಿ, ಇನ್ನೂ ಎದ್ದಿಲ್ವಾ, ಕಾಲೇಜ್ಗೆ ಟೈಮ್ ಆಯ್ತಲ್ಲ. ನಿಮ್ಮ ರಾಜ್ಕುಮಾರಿಗೆ ಇವತ್ತೇನೋ ತಲೆನೋವಂತೆ, ಅದಕ್ಕೆ ಮಲ್ಕೊಂಡಿದ್ಲು, ಸ್ವಲ್ಪ ಜ್ವರನೂ ಬಂದಿದೆ, ಕಾಲೇಜ್ಗೆ ಹೋಗೋದು ಬೇಡ ಅಂದೆ, ಟಿಫನ್ ಮಾಡಿ ಮಲಗುವಂತೆ ಅಂತ ಹೇಳಿ ಸ್ನಾನಕ್ಕೆ ಕಳಿಸಿದ್ದೀನಿ. ಹೌದಾ, ಸರಿ ಬಿಡು, ಅವಳು ರೆಸ್ಟ್ ಮಾಡಲಿ ಎಂದು ಹೇಳುವಾಗ ಮುಖ ತೊಳೆದು ಬಂದಳು ಭಕ್ತಿ. ಯಾಕೆ ಪುಟ್ಟಮ್ಮ ಈ ಸುಸ್ತು, ಓದನ್ನು ಅಷ್ಟು ತಲೆಗೆ ಹಚ್ಕೊಂಬೇಡ ಪುಟ್ಟ, ನೀನು ಚೆನ್ನಾಗಿ ಓದ್ತೀಯಲ್ಲ ಅಲ್ವಾ, ಯಾಕೆ ಚಿಂತೆ ಎಂದು ತಮ್ಮ ಪಕ್ಕ ಸೋಫಾದಲ್ಲಿ ಕುಳಿತ ಮಗಳ ತಲೆನೆವರಿಸಿದರು. ಅಯ್ಯೋ ಅಪ್ಪ, ಅದು ರೀ, ಈ ನಿಮ್ಮ ಮುದ್ದಿನ ಮಗಳು ಓದಿಯಲ್ಲ ಐಸ್ ಕ್ರೀಮ್ ತಿಂದು ಹೀಗಾಗಿರೋದು, ನೆನ್ನೆ ತಲೆ ಸ್ನಾನ ಬೇರೆ ಮಾಡಿದ್ದಾಳೆ, ಅದನ್ನು ಜೊತೆ ಸೇರಿ ಹೋಗಿ ಐಸ್ ಕ್ರೀಮ್ ತಿಂದು ಬಂದ್ಲು, ಅದಕ್ಕೆ ಇವತ್ತು ತಲೆನೋವು ಜ್ವರ, ಹೇಳಿದರೆ ನನ್ನ ಮಾತು ಕೇಳಲ್ಲ. ಮಾ ಪ್ಲೀಸ್, ಮೊದಲೇ ತಲೆನೋವು, ಇನ್ನು ನೀನು ಹೀಗೆ ಮಾತಾಡಿದರೆ ಇನ್ನು ತಲೆನೋವು ಜಾಸ್ತಿ ಆಗುತ್ತೆ ಪ್ಲೀಸ್. ಲೇ ಪಂಕು, ಪಾಪ ಬಿಡೆ ನನ್ನ ಬಂಗಾರಿಗೆ, ಯಾಕೆ ಹಿಂಸೆ ಮಾಡ್ತೀಯಾ, ಏನೋ ಹುಡುಗು ಬುದ್ಧಿ, ಐಸ್ ಕ್ರೀಮ್ ತಿಂದಿದ್ದಾಳೆ, ನಿಂಗೆ ಗೊತ್ತಲ್ವಾ ಅವಳಿಗೆ ತುಂಬ ಇಷ್ಟ ಅಂತ, ಅದನ್ನು ಜೊತೆ ತಿಂದಿದ್ದಾಳೆ, ಹೋಗ್ತಾಳೆ, ನೀನು ಹೋಗು ಕಂದ, ತಿಂಡಿ ಮಾಡಿ ಮಲ್ಕೋ ಹೋಗು. ಏನ್ರಿ ನಿಮಗಷ್ಟೇ ಮಗಳ ಅವಳು, ನಂಗಲ್ವಾ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಬಾ ಕಂದ, ಟಿಫನ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬಾ ಎಂದು ಎಬ್ಬಿಸಿ ಕರ್ಕೊಂಡು ಹೋದರು. ತಿಂಡಿ ತಿಂದ ಭಕ್ತಿ ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿದಳು. ಲೇ ಕೃಷಿ, ಏನಾಗಿದೆ ನಿನಗೆ, ಯಾಕೆ ಹೀಗೆ ಸೈಲೆಂಟ್ ಆಗಿದೆಯೋ, ಏನಾಯಿತು ಎಂದು ಮನೋಜ್ ಕೃಷಿಕಾಗಿ ಕೇಳುತ್ತಾನೆ. ಹೌದು, ಈ ಭಕ್ತಿ ಯಾಕೆ ಬಂದಿಲ್ಲ ಇವತ್ತು, ಅವಳು ಇಲ್ಲದೆ ಬೋರ್ ಹೊಡೆಯುತ್ತಿದೆ ಎಂದು ಹೇಮಂತ್ ಹೇಳಿದ. ಹೌದು ಕಣೋ, ನಾನು ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು, ಏನೋ ಪ್ರಾಬ್ಲಮ್ ಆಗಿದೆಯೇನೋ ಏನೋ ಎಂದು ವೈಷ್ಣವಿ ಹೇಳಿದಾಗ, ಅಯ್ಯೋ ಇಲ್ವೇ, ನಾನು ಅವಳಿಗೆ ನೆನ್ನೆ ಕಾಲೇಜು ಬಿಟ್ಟು ಹೋದ ಮೇಲೆ ಕಾಲ್ ಮಾಡಿದ್ದೆ, ಆವಾಗ ಅವಳ ಫೋನ್ ಆನ್ ಇತ್ತು, ಆದರೆ ಕಾಲ್ ರಿಸೀವ್ ಮಾಡಲಿಲ್ಲ ಎಂದು ರಕ್ಷಾ ಹೇಳಿದಳು. ಹೌದಾ ಎಂದು ತನ್ನೊಳಗೆ ಅಂದುಕೊಂಡು ಸುಮ್ಮನಾದಳು ಕೃಷಿ. ಏನೇ ಆಗಿದೆ ನಿನಗೆ, ಯಾಕೆ ಏನು ಮಾತಾಡ್ತಿಲ್ಲ ಎಂದು ಜಾಹ್ನವಿ ಕೃಷಿನ ಎಚ್ಚರಿಸಿದಳು. ಪ್ಲೀಸ್ ಕಣಮ್ಮ, ನೀನು ಹೀಗಿದ್ದರೆ ನಮಗೆ ನೋಡೋಕ್ಕಾಗಲ್ವೇ, ಪ್ಲೀಸ್ ಮಾತಾಡೆ, ಕೃಷಿಯನ್ನು ಅಲುಗಾಡಿಸಿದಳು ಸೋನಿಕಾ. ಏನಿಲ್ಲ ಕಣೆ, ಹೀಗೆ ಏನು ಯೋಚನೆ ಮಾಡ್ತಿದ್ದೆ ಎಂದು ಹೇಳಿ, ಮೋಸ್ಟ್ಲಿ ನಿನ್ನೆ ನಡೆದಿದ್ದ ಘಟನೆಯಿಂದಾಗಿ ಭಕ್ತಿ ಕಾಲೇಜಿಗೆ ಬಂದಿಲ್ವಾ ಎಂದು ಯೋಚಿಸುತ್ತಿದ್ದಳು. ಲೇ ಕೃಷಿ, ಹೇಳೆ, ನೀನು ಮುಖ ನೋಡಿದರೆ ಏನೋ ತುಂಬ ತಲೆಕೆಡಿಸಿಕೊಂಡಿದ್ದ ಹಾಗೆ ಕಾಣಿಸುತ್ತೆ, ಏನು ಹೇಳಿ ಎಂದು ರಕ್ಷಾ ಕೇಳಿದಾಗ, ಅದು ನೆನ್ನೆ ಐಸ್ ಕ್ರೀಮ್ ತಿನ್ನೋಕೆ ಅಂತ ಎಂದು ಭಕ್ತಿ ಮತ್ತು ಕರ್ಣನ ಜಗಳವನ್ನು ಹೇಳಿದಳು. ಹೌದಾ, ಏನೇ ಹೇಳ್ತಿದ್ಯಾ ಕೃಷಿ, ನನಗಂತೂ ನಿಮ್ಮ ಅಣ್ಣನ ಮೇಲೆ ನನಗೆ ತುಂಬ ಕೋಪ ಬರ್ತಿದೆ ಕಣೆ, ಪಾಪ ಭಕ್ತಿ ಯಾವತ್ತೂ ಏನು ತಪ್ಪು ಮಾಡಲ್ಲ ಗೊತ್ತಾ, ಏನೋ ಟೇಬಲ್ ಹೆಡವಿ ಅವರ ಮೇಲೆ ಬಿದ್ದಿದ್ದಕ್ಕೆ ಅಷ್ಟೊಂದು ಜನರ ಮುಂದೆ ಅವಳನ್ನು ಹೀಗೆ ಅವಮಾನ ಮಾಡಿದ್ದಾನಲ್ಲ, ನೀನಾದರೂ ಹೇಳಬಾರ್ದಾ ಪಾಪ, ಅದಕ್ಕೆ ಅವಳು ಬಂದಿಲ್ಲ ಅನಿಸುತ್ತೆ, ಅವಳಿಗೆ ನಿಮ್ಮ ಅಣ್ಣ ತುಂಬ ಹರ್ಟ್ ಮಾಡಿದ್ದಾನೆ ಕಣೆ ಎಂದು ಕೋಪದಿಂದ ನುಡಿದಳು ರಕ್ಷಾ. ಎಸ್ ರಕ್ಷಾ, ನಿಂಗಷ್ಟೇ ಅಲ್ಲ, ನನಗೂ ಅಣ್ಣನ ಮೇಲೆ ಕೋಪ ಇದೆ, ನೆನ್ನೆ ಅವನು ನೆನ್ನೆ ಅವನ ಜೊತೆ ಮಾತಾಡಿಲ್ಲ ಗೊತ್ತಾ, ಆದರೆ ಅಣ್ಣ ಯಾವತ್ತೂ ಇನ್ನೊಬ್ಬರಿಗೆ ಆ ಥರ ಹುಡುಗಿಯರಿಗೆ ಹಾಗೆಲ್ಲ ಹ್ಯಾಶ್ ಆಗಿ ಮಾತಾಡಲ್ಲ, ಆದರೆ ಅವರಿಬ್ಬರ ಮಧ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ ಕಣೆ, ಪಾಪ ಭಕ್ತಿ ತುಂಬ ಹರ್ಟ್ ಆಗಿದೆ ಅವಳಿಗೆ ಅಂತ ಗೊತ್ತು, ಅವಳ ಮನೆಗೆ ಹೋಗಿ ಬರೋಣ ಎಂದು ಕೇಳಿದಳು ಕೃಷಿ ರಕ್ಷಾಗೆ. ಇಲ್ಲ ಬೇಡ ಕೃಷಿ, ಅವಳು ಮೊದಲು ಈ ಜಗಳ ಆಗಿದ್ದನ್ನು ಅವಳು ಸ್ವಲ್ಪ ಮರೀಲಿ, ಅವಳ ಮನಸ್ಸು ತಿಳಿಯಾಗಲಿ, ನೀನು ಶಾಂತವಾಗು, ಆಮೇಲೆ ಮಾತಾಡೋಣ, ಯಾಕೆ ನಿಮ್ಮ ಅಣ್ಣ ಅವಳಿಗೆ ಹಾಗೆ ಮಾತನಾಡಿದ ಅಂತ ಓಕೆನಾ
ಸರಿ ಆಯಿತು, ಅದರ ಬಗ್ಗೆ ನಾಳೆ ಮಾತಾಡೋಣ. ಓಕೆ, ಈಗ ಬನ್ನಿ, ಕ್ಲಾಸ್ ಶುರುವಾಗುತ್ತೆ. ಲೇಟಾಗಿ ಹೋದರೆ ಆ ಹಿಡಂಬ ಆನಂದ್ ಸರ್ ನಮ್ಮನ್ನು ಹುರಿದು ಮುಕ್ಕಿ ಬಿಡ್ತಾರೆ ಅಷ್ಟೆ ಎಂದು ಹೇಮಂತ್ ಹೇಳಿದಾಗ, ಹಾಂ ಸರಿ ಸರಿ ಬನ್ನಿ ಹೋಗೋಣ, ಚಿಯರಪ್ ಕಣೆ ಕೋತಿ ಎಂದು ರಕ್ಷಾ ಕೃಷಿಗೆ ಕಚಗುಳಿ ಇಟ್ಟಳು. ಕಿಲಕಿಲನೆ ನಕ್ಕಳು ಕೃಷಿ. ಅಮ್ಮ ಎಂದು ತಬ್ಬಿಕೊಂಡಳು ಕೃಷಿ ಅನ್ನಪೂರ್ಣ ಅವರನ್ನು. ಏ ಪುಟ್ಟ ಬಂದಿಯಾ? ಎಲ್ಲೋ ಅಣ್ಣ, ಅವನು ಕರ್ಕೊಂಡು ಬರಲಿಲ್ವ ನಿನ್ನ? ಏನಮ್ಮ ನಾನು ನಿನ್ನ ಹುಡ್ಕೊಂಡು ಬಂದರೆ ನೀನು ಅವನ ಕೇಳ್ತೀಯಲ್ಲ. ನಾನು ಬಂದಿದ್ದು ಇಷ್ಟ ಆಗಲಿಲ್ವ ನಿನಗೆ? ಸರಿ ನಾನು ಹೋಗ್ತೀನಿ, ನೀನು ಮಗನ್ನೇ ಮುದ್ದು ಮಾಡ್ಕೊ ಎಂದು ಕೋಪಿಸಿಕೊಂಡು ಹೊರಟೇ ಹೋದಳು ತನ್ನ ರೂಮಿಗೆ. ಅರೆ ಇದೇನಾಯಿತು ಇವಳಿಗೆ? ನಾನೇನಂತೆ? ಯಾಕಿಷ್ಟು ಕೋಪನೋ ಇವಳಿಗೆ ಎಂದುಕೊಳ್ಳುತ್ತಿರುವಾಗಲೇ ಅಮ್ಮು ಬಂದ್ಲಾ ಮನೆಗೆ ಎನ್ನುತ್ತಲೇ ಹೊಳಬಂದ ಕರ್ಣ. ಈಗ ಬಂದ್ಲು. ಯಾಕೆ ನೀನು ಅವಳನ್ನು ಕರ್ಕೊಂಡು ಬರಲಿಲ್ವಾ? ಎಷ್ಟು ಬಾರಿ ಹೇಳಿದ್ದೀನಿ, ಸ್ವಲ್ಪ ಜವಾಬ್ದಾರಿ ಇಲ್ವಲ್ಲೋ ನಿಂಗೆ? ಪಾಪ ಆ ಕಂದನ ಒಬ್ಬಳನ್ನೇ ಬಿಟ್ಟು ಬಂದಿದ್ಯಾ? ನಿಂಗೆ ಆ ಫ್ರೆಂಡ್ಸ್ ಇದ್ದರೆ ಸಾಕು, ಏನು ನೆನಪೇ ಇರಲ್ಲ ಅಲ್ವಾ? ಆ ಚಿರುಗಾದರೂ ಹೇಳು, ಕರ್ಕೊಂಡು ಬರ್ತಾನೆ ಅವಳನ್ನು. ಅಮ್ಮ ಏನಮ್ಮ ನೀನು ಯಾವಾಗಲೂ ಸಂದೇಹನೇ ಅಲ್ವಾ ನನ್ನ ಮೇಲೆ ನಿಂಗೆ? ಅವಳನ್ನು ಕರ್ಕೊಂಡು ಬರೋಣ ಅಂತಲೇ ಅವಳ ಕ್ಲಾಸ್ ಹತ್ರ ಹೋದೆ. ಅಲ್ಲಿ ಯಾರೂ ಇರಲಿಲ್ಲ. ಅವಳು ಫ್ರೆಂಡ್ಸ್ ಅಲ್ಲೇ ಮುಂದೆ ಹೋಗ್ತಿದ್ರು. ಕೇಳಿದರೆ ಅವಳು ಆಗಲೇ ಹೊರಟೋದ್ಲು ಅಂದರು. ಅವಳು ಬಸ್ಸಲ್ಲಿ ಬಂದಿದ್ದಾಳೆ ಅಮ್ಮ, ಸುಮ್ಮನೆ ನನ್ನ ಮೇಲೆ ಕೋಪಿಸ್ಕೊಂಬೇಡ ಅಂತ ಹೋದ. ಅವರ ಅಮ್ಮ ನಿಟ್ಟಿಸಿರುವುದನ್ನು ಬಿಟ್ಟರು. ನಾನೇ ತುಂಬ ಮಾತನಾಡಿದ್ನ ಎನಿಸಿತು ಅವರಿಗೆ. ಇತ್ತ ಕರ್ಣ ಕೃಷಿ ರೂಮಿಗೆ ಬಂದ. ಅವಳು ಯಾವುದೋ ಬುಕ್ ಓದುತ್ತಿದ್ದಳು. ಪುಟ್ಟ ಯಾಕಿವತ್ತು ಬಸ್ಸಲ್ಲಿ ಬಂದೆ, ಏನಾಯಿತು? ನನಗೂ ಹೇಳದೆ ಬಂದಿಯಲ್ಲ. ನಿನಗೆ ಯಾಕೆ ಹೇಳಿ ಬರಬೇಕಿತ್ತು ನಾನೇನಾದರೆ ನಿಂಗೇನು ಅಲ್ವಾ ಎಂದಾಗ ಕೃಷಿ ಎಂದು ಗದರಿದ. ಮತ್ತಿನ್ನೇನಣ್ಣ, ಯಾವತ್ತು ಯಾವ ಹುಡುಗಿಗೂ ಏನು ಅನ್ನದೇ ಇರೋನು ನಿನ್ನೆ ನನ್ನ ಫ್ರೆಂಡ್ಗೆ ಚೀಪ್ ಕೆಟ್ಟವಳು ಹಾಗೆ ಹೀಗೆ ಅಂದಿಯಲ್ಲ, ನಿಂಗೇನೋ ಗೊತ್ತು ಅವಳ ಬಗ್ಗೆ? ಪುಟ್ಟ ಅದು ಹಂಗಲ್ವೇ, ಅವತ್ತು ನಿಂಗೆ ನೆನಪಿದ್ಯಾ? ನಾನು ಹೇಳಿದ್ದು ಕಾಲೇಜ್ ಹೋಗ್ತಿರಬೇಕಾದ್ರೆ ಕೆಸರು ಸಿಡಿಸಿದೆ, ಸಾರಿ ಕೇಳಿದ್ದೆ ಅಂತ. ಆದರೂ ಸೊಕ್ಕಿನಿಂದ ನನಗೆ ದುಡ್ಡು ಕೊಟ್ಲು, ಓದ್ಲು ಅಂತ. ಅದೇ ಹುಡುಗಿ ಅವಳು. ಏನೋ ಅವಳು ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಳ್ಕೊಣೋ, ತುಂಬ ಒಳ್ಳೆಯವಳು, ಹಾಗೆಲ್ಲ ಮಾತಾಡೋಕ್ಕೆ ಚಾನ್ಸೇ ಇಲ್ಲವೇ ಇಲ್ಲ. ಲೇ ಏನೇ ನೀನು ಹೇಳೋದು ಸುಳ್ಳು ಅಂತೀಯ? ನಾನೇ ನೋಡಿದ್ದೀನಿ ಅಂದರೂ ನಂಬಿಕೆ ಬರ್ತಿಲ್ವ ನಿಂಗೆ? ಲೋ ಅಣ್ಣ, ನಾನು ನಿನ್ನ ನಂಬೋದಿಲ್ಲ ಅಂತ ಯಾವಾಗಲೂ ಹೇಳಿದ್ದು. ನೀನು ಹೀಗೆ ಯಾವತ್ತು ಹುಡುಗಿರಿಗೆ ದನಿಗೇರಿಸಿ ಮಾತನಾಡೋದೋನು ಅವತ್ತು ಮಾತಾಡಿಲ್ವಾ? ಹಾಗೆ ಅವಳು ಏನೋ ಪರಿಸ್ಥಿತಿಲಿ ಹಾಗೆ ಮಾಡಿರಬೇಕು. ಅಮ್ಮ ತಾಯಿ ಆಗಲಿ, ನೀ ಹೇಳ್ದಂಗೆ ಆಗಲಿ, ಸರಿನಾ? ಹಿಂಗ್ಯಾಕೆ ನಿನ್ನ ಮುಖನ ಉಪ್ಪ ಅಂತ ಕುಂಬಳಕಾಯಿ ಥರ ಮಾಡ್ಕೊಂಡಿದ್ದೀಯಾ? ಅದೇನು ಹೇಳು? ಇವತ್ತು ಭಕ್ತಿ ಕಾಲೇಜ್ಗೆ ಬಂದಿಲ್ಲ. ನಿನ್ನೆ ನಡೆದಿದ್ದ ಘಟನೆ ಅವಳಿಗೆ ನೆನಪೇ ಇರಲಿಲ್ಲ. ಔಷಧಿಯ ಪ್ರಭಾವದಿಂದ ನಿದ್ದೆಯಾಗಿ ಅವಳ ಮನ ತಿಳಿಯಾಗಿತ್ತು. ಏನು ಕಂದ ಇದು, ಸುಸ್ತಾಗಿದೆ ಅಂದೆ. ಹಿಂಗೆ ಮಾಡಿದರೆ ಹೇಗೆ? ಹೋಗು, ರೆಸ್ಟ್ ಮಾಡು, ಮಲ್ಕೋ ಹೋಗು ಕಂದ ಎಂದು ಲೋಕೇಶ್ ಅವರು ಹೇಳಿದಾಗ, ಅಪ್ಪ ನಾನು ಹುಷಾರಾಗಿದ್ದೀನಿಪ್ಪ, ಮಲಗಿ ಬೇಜಾರಾಯಿತು ಅದಕ್ಕೆ ಬಂದೆ. ಹೌದುಪ್ಪ, ಅಮ್ಮ ಇಲ್ಲಿ ಕಾಣ್ತಿಲ್ಲ. ಅವಳಿಗೆ ಏನಮ್ಮ ಕೆಲಸ? ಮಾತಾಡೋಕೆ ಒಬ್ಬರು ಸಿಕ್ಕರೆ ಸಾಕು, ಅವರ ತಲೆಯನ್ನು ಜಜ್ಜಿ ಬಜ್ಜಿ ಮಾಡಿಬಿಡ್ತಾಳೆ ಮಾತಲ್ಲೇ. ನೋಡು, ಇಲ್ಲಿ ಆಚೆ ಅಂಗಡಿಗೆ ಹೋಗಿ ಸೊಪ್ಪು ಖಾಲಿಯಾಗಿದೆ, ಬರ್ತೀನಿ ಅಂದೋಳು. 1 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಯಾರಾದರೂ ಮಾತಿಗೆ ಸಿಕ್ಕಿರ್ತಾರೆ. ಅವಳು ಒಂದೇ ಸಮ, ಅವಳ ಒಡವೆ ನೋಡ್ರಿ, ಅವಳ ಸೀರೆ ನೋಡಿ ಅಂತ ಮಾತಾಡ್ತಿರ್ತಾಳೆ, ಅಷ್ಟೇ ಕತೆ. ಈ ಆಂಟಿಯರು ಕೂಡಿದ್ರೆ ಅದೇ ತಾನೇ ಕೆಲಸ. ಅವರ ಮಾತಿಗೆ ಜೋರಾಗಿ ನಕ್ಕ ಭಕ್ತಿ. ಅಪ್ಪ ಅದು ಸರಿನೇ. ಅರೆ ಅಮ್ಮ ಬಂದರು. ಹೌದಾ? ಈಗ ನೋಡು ರೀ, ಇಲ್ಲಿ ಕೇಳಿ, ಆ ಪಕ್ಕದ ಬೀದಿಲಿ ಸುಶೀಲ ಇದ್ದಾರಲ್ಲ, ಅವರ ಗಂಡ ಅವರನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಅವಳಿಗೆ ಅಂತ ಅದನ್ನು ಕೊಡಿಸಿದ್ದಾರೆ, ಇದನ್ನು ಕೊಡಿಸಿದ್ದಾರೆ, ಹಾಗೆ ಹೀಗೆ ಅಂತ ನನ್ನ ತಲೆ ತಿಂತಾಳೆ ನೋಡು ಅಂತ ಶುರು ಮಾಡ್ತಾಳೆ. ಎದ್ದು ಬೆಳಗ್ಗೆ ಓದಿದ್ದ ಪೇಪರನ್ನು ಮತ್ತೆ ಓದುವ ಹಾಗೆ ಮಾಡುತ್ತಾರೆ. ರೀ ಏನು ಮಾಡ್ತಿದ್ದೀರಾ? ಲೇ ಏನೇ ನೋಡೇನು ಕೇಳ್ತೀಯಲ್ಲ? ಪೇಪರ್ ಓದ್ತಿದ್ದೀನಿ ಕಣೆ. ಆಹಾ ನಂದೊರೆ, ಪೇಪರ್ ಓದಿ ಏನು ದಬಾಕ್ತಿರೋ ನಾ ಕಾಣೆ. ದಿನ ಕನಿಷ್ಠ ಆದರೂ 3 ಸಲನಾದರೂ ಆ ಪೇಪರ್ನ ಓದ್ತೀರಾ? ಅದೇನ್ರಿ ಇರುತ್ತೆ ಅದರಲ್ಲಿ? ಪಂಕು, ನಿನ್ನ ಮಾತು ಕೇಳಿ ನನ್ನ ಕಿವಿ ತೂತು ಮಾಡಿಕೊಳ್ಳುವುದಕ್ಕಿಂತ ಆ ಓದಿದ್ದ ಪೇಪರನ್ನು ಓದೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಹಾಗಂತ ನಿಮ್ಮ ಶ್ರೀ ನಮಃ ಗುರುಜಿಗಳು ಹೇಳಿದ್ದಾರೆ ಕಣೆ ಎಂದಾಗ ಜೋರಾಗಿ ನಕ್ಕರು ಅಪ್ಪ ಮಗಳು. ಏನು ನಗ್ತೀರಾ ಅಪ್ಪ ಮಗಳು? ನನ್ನ ಮಾತು ಅಂದರೆ ನಿಮ್ಮಿಬ್ಬರಿಗೂ ಏನೂ ಅಲ್ಲ ಅಲ್ವಾ? ನನ್ನ ಬಗ್ಗೆ ಇಬ್ಬರಿಗೂ ಕೇರೇ ಇಲ್ಲ ಎಂದು ಅಳುಮುಖ ಮಾಡಿದರು. ಲೇ ನನ್ನ ಮುದ್ದು, ಅಳಬೇಡ್ವೆ? ನೀನು ಹೀಗಿದ್ದರೆ ನನಗೆ ನೋಡ್ಕಾಗಲ್ವೇ? ಅಪ್ಪ ಏನಪ್ಪ ನೀವು ಸುಮ್ಮನಿರಿ. ಅಮ್ಮ ಏನೋ ಹೇಳ್ತಿದ್ದಾರೆ, ಏನಂತ ಕೇಳೋಣ.
ಮಾ ನೀನು ಹೇಳು ಏನದು? ರೀ ಅದು ಅದೇ ಪಕ್ಕದ ಬೀದಿಲಿ ಸುಶೀಲ ಇದ್ದಾರಲ್ಲ ಎನ್ನುತ್ತಲೇ ಜೋರಾಗಿ ನಗಲು ಶುರು ಮಾಡಿದಳು ಭಕ್ತಿ. ಅವಳ ನಗುವಿನ ರಹಸ್ಯ ಗೊತ್ತಾಗಿದ್ದು ಲೋಕೇಶ್ ಅವರಿಗೆ. ಅವರು ತಮ್ಮ ನಗುವನ್ನು ಸೇರಿಸಿದರು. ನಗುತ್ತಲೇ ನೋಡು ನಾನು ನಿಂಗೆ ಹೇಳಿಲ್ವಾ ಎಂದು ಕಣ್ಣಲ್ಲೇ ಹೇಳಿದರು. ಲೇ ಕಂದ, ಯಾಕೆ ನಗ್ತಿದ್ದೀಯಾ? ನಾನೇನು ಜೋಕ್ ಹೇಳಿದ್ನಾ ಎಂದು ಆಶ್ಚರ್ಯದಿಂದ ಕೇಳಿದರು ಪಂಕಜ ಅವರು. ಅಮ್ಮ ಅದು ಏನಿಲ್ಲ, ಅಪ್ಪ ಒಂದು ಜೋಕ್ ಹೇಳಿದ್ರು, ನೆನಪಾಯಿತು ಅಷ್ಟೆ. ನೀನು ಮುಂದುವರಿಸು ಎಂದಳು ಭಕ್ತಿ. ನಿಮ್ಮಿಬ್ಬರದು ಇದ್ದಿದೆ ಗೋಳು, ನಾನೇನು ಹೇಳಲ್ಲ. ಆ ನಯನಾಗೆ ಧನು ಅಮ್ಮ ಹೇಳ್ತೀನಿ, ಅವಳಾದರೂ ನನ್ನ ಮಾತನ್ನು ಕೇಳ್ತಾಳೆ. ಎಂದು ಕೋಪಿಸಿಕೊಂಡು ಹೋದರು ಅಡುಗೆ ಮನೆಗೆ. ನಾನು ಮ್ಯಾನೇಜ್ ಮಾಡ್ತೀನಿ ಎಂದು ಅಪ್ಪನಿಗೆ ಹೇಳಿ ಅಮ್ಮನ ಹಿಂದೆ ಹೋದಳು ಭಕ್ತಿ. ಅಯ್ಯೋ ಅಮ್ಮ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿ ಗೊತ್ತಾ? ನೀನು ಕೋಪ ಮಾಡಿಕೊಂಡ್ರೆ ನನ್ನ ಮುದ್ದು ಅಮ್ಮ ಎಂದು ಹಿಂದಿನಿಂದ ತಬ್ಬಿದಳು. ಸಾಕು ಸಾಕು, ಬೆಣ್ಣೆ ಹಚ್ಚೋಕೆ ಬಂದ್ಬಿಟ್ಲು, ಹೋಗೆ ಕೋತಿ. ಅಮ್ಮ ಪ್ಲೀಸ್ ಅಮ್ಮ, ಕೋಪ ಮಾಡ್ಕೊಂಬೇಡ, ನನ್ನ ಮುದ್ದು ಅಲ್ವಾ, ಪ್ಲೀಸ್ ಅಮ್ಮ, ನನಗೊಂದು ಕಾಫಿ ಕೊಡಮ್ಮ ಎಂದಳು. ಅಂದ್ಕೊಂಡೆ ನೀನು ಇಷ್ಟು ಬೆಣ್ಣೆ ಹತ್ತಿದ್ದೀಯಾ ಅಂದರೆ ಏನೋ ಕೆಲಸ ನನ್ನಿಂದ ಆಗಬೇಕು ಅಂತ. ಸರಿ ಸರಿ ಹೋಗು, ನಾನು ತರ್ತೀನಿ ಎಂದು ಆಚೆ ಕಳುಹಿಸಿದರು. ಹೀಗೆ ಅರಟಿ ಊಟ ಮಾಡಿ ಮಲಗಿಕೊಂಡಳು ಭಕ್ತಿ. ಅಮ್ಮ ನಾನು ಹೋಗಿ ಬರ್ತೀನಿ, ಟೈಮ್ ಆಯಿತು ಎಂದು ರೆಡಿಯಾಗಿ ಕೆಳಗೆ ಬಂದಳು ಭಕ್ತಿ. ಹೇ ಕಂದ ಇರೋ, ನಿನಗೋಸ್ಕರ ನಿನ್ನ ಫೇವ್ರೆಟ್ ಪೂರಿ ಮಾಡ್ತಿದ್ದೀನಿ, ತಿನ್ಕೊಂಡು ಹೋಗು. ಸರಿ ಕೊಡು ಬೇಗ ಎಂದು ಡೈನಿಂಗ್ ಟೇಬಲ್ಗೆ ಬಂದು ಕುಳಿತಳು. ಸೂಪರ್ ಅಮ್ಮ ಎಂದು ಬಾಯಲ್ಲಿ ತುತ್ತಿಟ್ಟು ಹೇಳಿದಳು. ತಿಂಡಿ ಮುಗಿಸಿ ಅಮ್ಮ ಅಪ್ಪ ಹೋಗಿ ಬರ್ತೀನಿ ಬಾಯ್. ಕಾಲೇಜಿಗೆ ಬರುವಾಗ ಅವಳಿಗೆ ಒಂದೇ ಸಮ ಯೋಚನೆ, ಕೃಷಿ ಜೊತೆ ಹೇಗೆ ಮಾತಾಡೋದು. ಅದರ ಜೊತೆ ಅವಳಿಗೆ ಕೃಷಿಯ ಅಣ್ಣನ ನೆನಪು ಬಂದು ತಲೆ ಕೆಟ್ಟಂತಾಗುತ್ತದೆ. ಅಷ್ಟರಲ್ಲಿ ಟ್ರಾಫಿಕ್ ಸಿಗ್ನಲ್ ಬೀಳುತ್ತದೆ. ಆದಷ್ಟು ನಾನು ಕೃಷಿಯಿಂದ ದೂರನೇ ಇರಬೇಕು, ಇಲ್ಲ ಅಂದರೆ ಪಾಪ ಕೃಷಿ ನನ್ನಿಂದಾಗಿ ಆ ಸಿಡುಕ್ಮುತಿ ಸಿದ್ದಪ್ಪನ ಹತ್ತಿರ ಬೈಸ್ಕೊತಾಳೆ. ಏನು ಊರಿಗೊಬ್ಬನೇ ಸುಂದರಾಂಗ ಅನ್ನೋ ಹಾಗೆ ಆಡ್ತಾನೆ ಗೂಬೆ ನನ್ನ ಮಗ. ಆದಷ್ಟು ದೂರ ಇರಬೇಕು ನಾನು ಅವನಿಂದ. ಹೀಗೆ ಅವಳ ಯೋಚನೆ ಸಾಗುತ್ತಿದ್ದಾಗ ಬ್ರೇಕ್ ಬಿದ್ದದ್ದು ಇಂದಿನ ಗಾಡಿ ಆನ್ ಮಾಡಿದಾಗಲೇ. ವಾಸ್ತವಕ್ಕೆ ಬಂದವಳು ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಟಳು. ಕಾಲೇಜಿಗೆ ಬಂದ ಭಕ್ತಿ ಸ್ಕೂಟಿ ಪಾರ್ಕ್ ಮಾಡಿ ಕ್ಲಾಸಿನತ್ತ ಹೊರಟಳು. ಅವಳ ಗೆಳೆಯರು ಹೇಮಂತ್, ವೈಷ್ಣವಿ ಅವಳಿಗೋಸ್ಕರ ಕಾದಂತಿತ್ತು, ಅವಳಿಗೆ ಕ್ಲಾಸ್ ತೆಗೆದುಕೊಳ್ಳೋಕೆ. ಹಾಯ್ ಗಾಯ್ಸ್, ಏನು ಎಲ್ಲರೂ ಹೀಗೆ ನಿಂತಿದ್ದೀರಾ, ಏನಾಯಿತು? ನಿನಗೋಸ್ಕರನೇ ಕಾಯ್ತಿದ್ವಿ ಕಣೆ. ಅಲ್ವೇ ಕೋತಿ, ನಿನ್ನೆ ಒಂದು ಮಾತು ಹೇಳದೆ ಬಿಟ್ಟಿದ್ದೀಯಲ್ಲೇ. ಕಾಲ್ ಮಾಡಿದ್ರು ಒಂದಕ್ಕಾದರೂ ರಿಪ್ಲೈ ಮಾಡೋಕ್ಕಾಗಲ್ವಾ? ನಿಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಮಗೆಲ್ಲ. ಪಾಪ ಕೃಷಿ ನಿನ್ನೆಯಿಂದ ಚಿಂತೆ ಮಾಡ್ತಿದ್ದಾಳೆ. ಎಲ್ಲಿ ಅವಳ ಅಣ್ಣನ ಜೊತೆ ನಡೆದ ಘಟನೆಯಿಂದಾಗಿ ನಿನ್ನ ಮನಸ್ಸು ಹಾಳಾಗಿದೆಯೋ ಅಂತ. ನೀನು ನೋಡಿದರೆ ಯಾವುದಕ್ಕೂ ರಿಪ್ಲೈ ಇಲ್ಲ. ಕೊನೆಗೆ ಒಂದು ಮೆಸೇಜ್ ಸಹ ಹಾಕೋಕೆ ಆಗಲಿಲ್ವಾ ನಿಂಗೆ? ಅವಳ ಮಾತನ್ನು ತಡೆದು, ರಕ್ಷಾ ಲಿಸನ್ ಟು ಮಿ ಯಾರ್, ಮೊನ್ನೆ ತಲೆ ಸ್ನಾನ ಮಾಡಿದ್ದೆ, ಜೊತೆಗೆ ಐಸ್ ಕ್ರೀಮ್ ಬೇರೆ ತಿಂದೆ, ಅದಕ್ಕೆ ಜ್ವರ ಬಂದಿತ್ತು. ಅದಿರಲಿ, ನಿಂಗೆ ಯಾರು ಹೇಳಿದ್ದು ನಾನು ಕೃಷಿ ಅಣ್ಣನ ಜೊತೆ ನಡೆದಿದ್ದ ಘಟನೆಯೇನಾ ಎಂದು ಕೇಳಿದಳು. ಕೃಷಿನೇ ಹೇಳಿದ್ದು ಎಂದು ಅವಳತ್ತ ತೋರಿಸಿದಳು. ಹೌದಾ ಎಂದು. ಸರಿ ನಡೀರಿ, ಕ್ಲಾಸ್ ಶುರುವಾಗುತ್ತೆ ಎಂದು ಹೊರಡಿಸುವಾಗ ಭಕ್ತಿ, ಒಂದು ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ಈ ಕ್ಲಾಸ್ಗೆ ಕೂತ್ಕೊಂಬೇಡ, ಬಾ ನನ್ನ ಜೊತೆ. ಇಲ್ಲ ಕೃಷಿ, ನಾನು ಎಲ್ಲಿಗೂ ಬರಲ್ಲ, ಕ್ಲಾಸ್ಗೆ ಕೂತ್ಕೊತೀನಿ ಎಂದಾಗ ಅವಳಿಗೆ ತುಂಬ ಹರ್ಟ್ ಆಗಿದೆ ಎಂದು ತಿಳಿದು, ಪ್ಲೀಸ್ ಐ ನೋ ನಿನಗೆ ತುಂಬ ಹರ್ಟ್ ಆಗಿದೆ, ಪ್ಲೀಸ್ ಕಣೆ ನನ್ನ ಜೊತೆ ಬಾ ಪ್ಲೀಸ್ ಎಂದಳು ಕೃಷಿ. ಹೋಗು ಎನ್ನುವಂತೆ ಎಲ್ಲರೂ ಸನ್ನೆ ಮಾಡಿದರು. ಕೃಷಿ ಜೊತೆ ಹೋದಳು ಭಕ್ತಿ. ಅವಳನ್ನು ಕಾಲೇಜ್ ಗಾರ್ಡನ್ಗೆ ಕರೆದುಕೊಂಡು ಬಂದು ಅವಳ ಅಣ್ಣ ಕರ್ಣನಿಗೆ ಕಾಲ್ ಮಾಡಿ ಬರಲು ಹೇಳಿದಳು. ಯಾಕಿರಬಹುದು ಎಂಬ ಸಂಶಯದಿಂದಲೇ ಬಂದ ಕರ್ಣ ಚಿರುನ ಜೊತೆ. ಭಕ್ತಿನ ನೋಡಿ ಕೋಪ ನೆತ್ತಿಗೇರಿತು. ಅವನ ಮುಖ ನೋಡಿದ ಚಿರು ಅವನ ಕೈಯನ್ನು ಅದುಮಿ ಶಾಂತವಾಗಿರೋ ಎಂದು ಕಣ್ಣಲ್ಲೇ ಹೇಳಿದ. ಕೃಷಿಗೆ ಮಾತು ಕೊಟ್ಟಿದ್ದು ನೆನಪಿರಲಿ ಎಂದು ಪಿಸುಗುಟ್ಟಿದ. ಏನು ಪುಟ್ಟ, ಬರೋಕೆ ಹೇಳ್ದೆ ಎಂದು ಕೃಷಿಗೆ ಕೇಳಿದ ಕರ್ಣ. ಅಣ್ಣ, ಇವಳೇ ಅಲ್ವಾ ನೆನ್ನೆ ಜಗಳವಾಡಿದ್ದು, ನೆನ್ನೆ ನನಗೆ ಮಾತ್ರ ಕೊಟ್ಟಿದ್ದು, ನಡೆಸು ಅದನ್ನೇ. ಸಾರಿ ಟು ಹರ್ ಎಂದಾಗ ಭಕ್ತಿ ಮುಂದೆ ನಿಂತು ಸಾರಿ ಅಂದ ಕಾರಣ ಕೃಷಿಗೆ ಸಮಾಧಾನ ಆಯ್ತು. ನಿಂಗೆ ನಾನಿನ್ನು ಹೋಗ್ತೀನಿ ಎಂದು ಹೊರಟವನನ್ನು ತಡೆದಳು ಭಕ್ತಿ. ಕರ್ಣ ಅವರೇ, ಒಂದು ನಿಮಿಷ ಏನೆಂಬಂತೆ ತಿರುಗಿ ಕಣ್ಣಲ್ಲೇ ಕೇಳಿದ.
ನಂಗೆ ಗೊತ್ತು ನಿಮಗೆ ತುಂಬ ಕೋಪ ಇದೆ ನನ್ನ ಮೇಲೆ, ಅದಕ್ಕೆ ನಾನು ಸಾರಿ ಕೇಳಬೇಕು. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಚಿರು ನಡಿ ಹೋಗೋಣ ಎಂದು ಹೊರಟು ಹೋದ. ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟಳು ಭಕ್ತಿ. ಕೃಷಿ, ಭಕ್ತಿ ಸಾರಿ ಕಣೆ. ಅವಳ ಬಾಯಿ ಮುಚ್ಚಿ ಶಟಪ್. ಸಾರಿ ಕೇಳಿದರೆ ಕೊಲೆನೇ ನಿಂದು ಗೂಬೆ ಅಲ್ವೇ? ಅವರು ನಿಮ್ಮಣ್ಣ, ಅವರನ್ನು ನನ್ನ ವಹಿಸಿಕೊಂಡಿದೆಯಲ್ಲ ಕತ್ತೆ. ಅವ್ರೇನು ಅನ್ಕೊಳ್ಳಲ್ಲ. ನನ್ನಿಂದಾಗಿ ನೀವಿಬ್ಬರು ಜಗಳ ಆಡಿದ್ರಾ? ಲೇ, ಅಣ್ಣನೇ ಸಾರಿ ಕೇಳ್ತೀನಿ ಅಂದಿದ್ದ ಕಣೆ. ಸರಿ, ಈಗ ಬಾ. ಬೆಳಗ್ಗೆ ತಿಂಡಿ ತಿಂದೇ ಇಲ್ಲ. ಈಗ ಹೇಗಿದ್ರು ಕ್ಲಾಸ್ ಬಂಕ್ ಮಾಡಿದ್ದೀವಿ. ಕ್ಯಾಂಟೀನ್ಗೆ ಹೋಗಿ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ. ಹೊರಟಾಗ ಕೃಷಿ ಎಂದು ಕರೆದು ಒಂದು ಹಗ್ ಎಂದಾಗ ಬಾ ಎಂದು ಕೈ ಅಗಲಿಸಿದಳು. ಕೃಷಿ ಗಟ್ಟಿಯಾಗಿ ತಬ್ಬಿ ಸಣ್ಣದಾಗಿ ಬಿಕ್ಕಿದಳು. ಕೋತಿ, ಅಳುವಂಥದ್ದು ಏನಾಯಿತು ಈಗ ಎಂದು ತಲೆನೆವರಿಸುತ್ತಾ ಕೇಳಿದಾಗ, ಎಲ್ಲಿ ನಿನ್ನ ಕಳ್ಕೊತೀನೋ ಅನ್ನೋ ಭಯ ಇತ್ತು. ಹುಚ್ಚಿ, ನೀ ನನ್ನ ಬಿಡ್ತೀನಿ ಅಂದರು. ನಿನ್ನಂಥ ಮುದ್ದು ಗುಮ್ಮ ಕ್ಯೂಟಿ ಫ್ರೆಂಡ್ನ ಬಿಟ್ಟು ಕೊಡೋಕೆ ನಾನು ರೆಡಿ ಇಲ್ಲ ಎಂದಾಗ ನಕ್ಕಳು ಭಕ್ತಿ. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು, ಐ ಡೋಂಟ್ ವಾಂಟ್ ಟು ಲೂಸ್ ಯು ಕಣೆ. ನೀನು ಯಾವಾಗಲೂ ಹೀಗೆ ನಗ್ತಿರಬೇಕು ಎಂದು ಹಣೆಗೆ ಮುತ್ತಿಟ್ಟಳು. ಬಾ ಎಂದು ಭಕ್ತಿಯನ್ನು ಕರೆದುಕೊಂಡು ಹೊರಟಳು ಕೃಷಿ. ಭಕ್ತಿ ಹಾಗೂ ಕೃಷಿಯ ಮನಸ್ಸು ಅಕ್ಕಿಯಾಗಿತ್ತು. ಟಿಫನ್ ಮಾಡಿ ಕ್ಲಾಸ್ಗೆ ಪ್ರಸನ್ನತೆಯ ಮುಖ ಹೊತ್ತು ಬಂದ ಗೆಳತಿಯರನ್ನು ನೋಡಿ ಅವರ ಗ್ಯಾಂಗೂ ಸಹ ಖುಷಿಯಾಯಿತು. ಹೀಗೆ ದಿನಗಳು ಸಾಗುತ್ತಿತ್ತು. ಭಕ್ತಿ ಮತ್ತು ಗ್ಯಾಂಗ್ನ ಫ್ರೆಂಡ್ಶಿಪ್ ಇನ್ನೂ ಗಾಢವಾಗಿತ್ತು. ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಹಾಗೆ ಹೇಮಂತ್ ಕೂಡ ರಕ್ಷಾಗೆ ಕಾಳಾಗ್ತಿದ್ದ. ಈ ವಿಷಯ ರಕ್ಷಾಗೆ ಒಬ್ಬಳಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಪಾಪ, ಅವನನ್ನು ತುಂಬ ಚೆನ್ನಾಗಿ ಗೋಳಿಕೊಳ್ಳುತ್ತಿದ್ದರು ಎಲ್ಲರೂ. ಹೀಗೆ ದಿನಗಳು ಕಳೆದು ವಾರವಾಗುತ್ತದೆ. ಒಂದು ದಿನ ಅಕೌಂಟ್ಸ್ ಕ್ಲಾಸನ್ನು ಮಿಸ್ ಹರದಿ ಎಂಗೇಜ್ ಮಾಡಿರುತ್ತಾರೆ. ಹೇಮಂತ್, ಮನೋಜ್ ಮತ್ತು ನಂದನ್ ಲಾಸ್ಟ್ ಬೆಂಚಿನಲ್ಲಿ ಕೂತಿರುತ್ತಾರೆ. ಅವರಿಗೆ ಕ್ಲಾಸ್ ಬೋರಿಂಗ್ ಆಗಿ ಹೇಮಂತ್ ನೋಟ್ಸ್ನ ಲಾಸ್ಟ್ ಪೇಜನ್ನು ಹರಿದು ರಾಕೆಟ್ ಮಾಡಿ ಫಸ್ಟ್ ಬೆಂಚಿನಲ್ಲಿರುವ ತನ್ನ ಹುಡುಗಿಯ ಕಡೆಗೆ ಬಿಡಲು ಗುರಿ ಇಟ್ಟಾಗ ಬೋರ್ಡ್ ಕಡೆ ತಿರುಗಿದ ಮೇಡಮ್ ಸ್ಟೂಡೆಂಟ್ನ ಕಡೆ ತಿರುಗುತ್ತಾರೆ. ಇದನ್ನು ಪಕ್ಕದಲ್ಲಿ ಕುಳಿತಿದ್ದ ಮನೋಜ್ ಕಸಿದು ಅಡಗಿಸಿಕೊಟ್ಟು, ಮುಚ್ಕೊಂಡು ಮುಂದೆ ನೋಡೋ ಎಂದು ಕಣ್ಸನ್ನೆಯಲ್ಲಿ ಹೇಳಿದಾಗ ಮೇಡಮ್ ಸ್ಟೂಡೆಂಟ್ನ ಕಡೆ ತಿರುಗಿದ್ದು ನೋಡಿ ಸುಮ್ಮನೆ ಕುಳಿತು ಮೇಡಮ್ ಮತ್ತೊಮ್ಮೆ ಬೋರ್ಡ್ ಕಡೆ ತಿರುಗಿದಾಗ ರಾಕೆಟ್ ಎಸೆಯುತ್ತಾನೆ. ಅದು ರಕ್ಷಾ ಕಡೆ ಹೋಗದೆ ಮೇಡಮ್ನ ಗುಂಗುರು ಕೂದಲಿನ ಬಾಬ್ ಕಟ್ನ ಮೇಲೆ ಕೂರುತ್ತದೆ. ಎಲ್ಲರೂ ಹೋ ಎಂದು ಕೂಗಿದಾಗ ಮೇಡಮ್ ಕೋಪದಿಂದ, ವಾಟ್ ಹ್ಯಾಪನ್? ವೈ ಆರ್ ಯು ಆಲ್ ಶೌಟಿಂಗ್? ಡು ನಾಟ್ ಯು ಹ್ಯಾವ್ ಸೆನ್ಸ್? ನಿಮಗೆ ಬುದ್ಧಿ ಇಲ್ವಾ ಎಂದು ಗುಡುಗಿದರು. ಎಲ್ಲರೂ ಮುಸಿ ಮುಸಿ ನಗುತ್ತಿದ್ದರೆ ಮನೋಜ್, ಹೇಮಂತ್ ಏನು ಗೊತ್ತೇ ಇಲ್ಲ ಅನ್ನುವ ರೀತಿ ಕುಳಿತಿದ್ದರು. ಅವರಿಗೆ ತಲೆಯಲ್ಲೇನೋ ಕುಳಿತಿದೆ ಅನಿಸಿದಾಗ ರಾಕೆಟ್ ಅವರ ಹಿನ್ನೆಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅವರ ಮುಖಭಾವ ನೋಡಿ ಎಲ್ಲರೂ ಮುಸಿ ಮುಸಿ ನಗುತ್ತಿರುವವರು ಜೋರಾಗಿ ನಕ್ಕರು. ಮೇಡಮ್ ಕೋಪದಿಂದ, ಶಟ್ ಯುವರ್ ಮೌತ್ ಎಂದಾಗ ಎಲ್ಲರೂ ಸುಮ್ಮನೆ ಕುಳಿತರು. ನಗು ತಡೆಯಲಾಗಲಿಲ್ಲ. ಅಷ್ಟರಲ್ಲೇ ಯಾರಿದನ್ನು ಎಸೆದಿದ್ದು? ಟೆಲ್ಮಿ. ಯಾರದು? ಮ್ಯಾಮ್, ಅದು ಮನೋಜ್ ಮತ್ತು ಹೇಮಂತ್ ಎಂದು ಹೇಳಿದಳು ಶ್ವೇತಾ. ಅವಳನ್ನು ದುರುಗುಟ್ಟಿ ನೋಡಿದರು ಇಬ್ಬರು. ಗುಡ್ ಗರ್ಲ್ ಎಂದು ಮೇಡಮ್ ಅವಳಿಗೆ ಶಬಾಷ್ಗಿರಿ ಕೊಟ್ಟರು. ಅವಳು ಹಾಗೆ ಎಲ್ಲ ಟೀಚರ್ಸ್ ಮೆಚ್ಚುಗೆ ಪಡೆಯಲು ನಡೆದ ಕ್ಲಾಸ್ನ ಘಟನೆಗಳನ್ನು ಎಲ್ಲ ಟೀಚರ್ಸ್ಗೆ ಹೋಗಿ ವರದಿ ಒಪ್ಪಿಸುವುದು, ಯಾವ ಸ್ಟೂಡೆಂಟ್ ಯಾವ ಟೀಚರ್ಸ್ ಬಗ್ಗೆ ಏನು ಮಾತಾಡಿದ್ರು ಅಂತ ಹೋಗಿ ಫಿಟ್ಟಿಂಗ್ ಇಡುವುದು, ಒಟ್ಟಿನಲ್ಲಿ ನಾರದ ಮಹರ್ಷಿಯ ಕೆಲಸ ಮಾಡುತ್ತಿದ್ದಳು. ನೀನು ಅಜ್ಜಿ ನಮಗೆ ಫಿಟ್ಟಿಂಗ್ ಇಡ್ತೀಯಾ? ಇದೇ ಕಣೆ ನಿಂಗೆ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಿದ್ದ ಹೇಮಂತ್. ಮೇಡಮ್ ಸಿಟ್ಟಿನಲ್ಲಿ, ಗೆಟಪ್ ಟು ಯು ಬೋತ್. ಏನು ಅಂದ್ಕೊಂಡಿದ್ದೀರಾ ಕ್ಲಾಸ್ ಅಂದರೆ? ಕಲಿಯೋ ಸೀರಿಯಸ್ನೆಸ್ ಚೂರು ಇಲ್ಲ. ಅಟ್ಲೀಸ್ಟ್ ಸುಮ್ಮನೆ ಕೂತ್ಕೊಂಡು ಕ್ಲಾಸ್ ಕೇಳೋಕೆ ಆಗಲ್ವ ನಿಮಗೆ? ಲಾಸ್ಟ್ ಬೆಂಚಿನಲ್ಲಿ ಕೂತು ಕಿತಾಪತಿ ಮಾಡ್ತೀರಾ? ಐ ವಿಲ್ ಕಂಪ್ಲೇಂಟ್ ಅಬೌಟ್ ಯು ಟು ದ ಪ್ರಿನ್ಸಿಪಲ್. ಸಾರಿ ಮೇಡಮ್, ಅದು ಎಂದು ಹೇಮಂತ್ ಹೇಳುವಾಗ, ಐ ಡೋಂಟ್ ವೆಂಟ್ ಟು ಲೆಸನ್ ಎನಿಥಿಂಗ್ ಫ್ರಮ್ ಯು. ಜಸ್ಟ್ ಗೋ ಟು ದ ಪ್ರಿನ್ಸಿಪಲ್. ಅಷ್ಟರಲ್ಲಿ ಪಿಯೂನ್ ಬಂದು ನೋಟಿಸ್ ಕೊಟ್ಟರು ಮೇಡಮ್ಗೆ. ಅದನ್ನು ಓದಿ, ನಿಮಗೆ ಎಲ್ಲರಿಗೂ ಯೂತ್ ಫೆಸ್ಟಿವಲಲ್ಲಿ ಭಾಗವಹಿಸೋಕೆ ನೇಮ್ಸ್ ಕೊಡೋಕೆ ಹೇಳಿದ್ದಾರೆ. ಹೋಗಿ ನಿಮ್ಮ ಕನ್ನಡ ಶ್ರೀಧರ್ ಸರ್ ಅವರ ಹತ್ತಿರ ಕೊಡಿ ಎಂದು ಹೇಳಿ ನೋಟಿಸ್ ಪಿಯೂನಲ್ಲಿ ಕೊಟ್ಟರು. ಮೇಡಮ್, ಪ್ರಿನ್ಸಿಪಲ್ ಸರ್ ನಿಮ್ಮನ್ನು ಕರೀತಿದ್ದಾರೆ ಎಂದು ಹೇಳಿದರು ಪಿಯೂನ್. ಸರಿ ಬರ್ತೀನಿ ಎಂದು ಪಿಯೂನ್ಗೆ ಹೇಳಿ ನಿಮ್ಮಿಬ್ಬರನ್ನು ಆಮೇಲೆ ನೋಡ್ಕೊಳ್ತೇನೆ ಎಂದು ಸಿಟ್ಟಿನಿಂದ ಹೇಳಿ ಹೋದರು. ಎಂದು ಉಸಿರು ಬಿಟ್ಟರು ಇಬ್ಬರು. ಶ್ವೇತಾನ ನೋಡಿ, ಏನಮ್ಮ ಫೀಮೇಲ್ ನಾರದ, ನಮ್ಮ ಬಗ್ಗೆನೇ ಫಿಟ್ಟಿಂಗ್ ಇಡ್ತೀಯಾ ಮೇಡಮ್ ಮುಂದೆ? ನಾವು ರಾಕೆಟ್ ಬಿಟ್ಟಿದ್ದು ನಿಂಗೆ ಅನ್ನೋ ಹಾಗೆ ಹಾಡ್ತೀಯಲ್ಲ
ನಿನ್ನ ಪಾಡಿಗೆ ನೀನು ಟೀಚರ್ಸ್ನ ಪಟಾಯಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಕೊ. ನಮ್ಮ ತಂಟೆಗೆ ಬಂದಿಯೋ ನಿನ್ನ ಕೂದಲಿಗೆ ಕತ್ತರಿನೇ, ನೆನಪಿರಲಿ ಎಂದು ತೋರು ಬೆರಳು ತೋರಿಸಿ ವಾರ್ನ್ ಮಾಡಿದ ಹೇಮಂತ್. ಲೋ ಹೇಮ, ಬಾರೋ, ಅವಳ ಹತ್ತಿರ ಏನು ಮಾತು, ಅವಳ ಜೊತೆ ಏನು ಮಾತು, ಅವಳ ಹತ್ತಿರ ಏನು ಮಾತು, ಅವಳು ಇದ್ದಿದ್ದೆ. ನನಗೆ ಹಸಿವಾಗ್ತಿದೆ. ಅದು ಅಲ್ಲದೆ ಭಕ್ತಿ ನನ್ನ ಫೇವ್ರೇಟ್ ಆಂಟಿ ಮಾಡಿದ ಪೂರಿ ಸಾಗು ತಂದಿದ್ದಾಳೆ ಎಂದು ಕರೆಯುತ್ತಾನೆ ಮನೋಜು. ನಡಿ ಎಂದು ಎಲ್ಲರೂ ಹೊರಟರು. ಭಕ್ತಿಯ ಗ್ಯಾಂಗ್ ಎಲ್ಲರೂ ಊಟ ಮಾಡುತ್ತಾ ಕ್ಯಾಂಟೀನ್ನಲ್ಲಿ ಕುಳಿತಿರುತ್ತಾರೆ. ಅಲ್ಲಿಗೆ ಕರ್ಣ ಮತ್ತು ಚಿರು ಟೀಮ್ ಸಹ ಬರುತ್ತೆ. ಆದರೆ ಕ್ಯಾಂಟೀನ್ ಇನ್ನೊಂದು ಭಾಗಕ್ಕೆ ಹೋಗುತ್ತಾರೆ. ಆದರೆ ಕ್ಯಾಂಟೀನ್ ಇನ್ನೊಂದು ಭಾಗ ಕಾಣುವ ಹಾಗೆ ಇರುವ ಒಂದು ಟೇಬಲ್ಗೆ ಹೋಗಿ ಕೂರುತ್ತಾರೆ. ಭಕ್ತಿ ಗ್ಯಾಂಗ್ನ ಜೋರಾದ ಮಾತು, ನಗು ಕೇಳಿ ಯಾರಪ್ಪ ಇದು ನಮ್ಮನ್ನು ಬೀಟ್ ಇಷ್ಟೊಂದು ಜೋರು ಮಾತು ನಡೆಸ್ತಿರೋರು ಎಂದು ಕರ್ಣ ಅತ್ತಿತ್ತ ನೋಡಿದಾಗ ನಗುತ್ತಿರುವ ಭಕ್ತಿ ಕಾಣಿಸುತ್ತಾಳೆ. ಅವಳ ನಕ್ಕು ನಕ್ಕು ನೀರು ಬಂದು ಹೊಳೆಯುವ ಕಣ್ಣುಗಳು. ಅವಳು ಎಷ್ಟು ಹಿಂದೆ ಸರಿಸಿದರೂ ಅವಳ ಮಾತು ಕೇಳದೆ ಮತ್ತೆ ಮತ್ತೆ ಕೆನ್ನೆಗೆ ಮುತ್ತಿಕ್ಕುವ ಒಂದೆರಡು ಮುಂಗುರುಳು. ನಗುವಾಗ ಗುಳಿ ಬೀಳುವ ಅವಳ ಕೆನ್ನೆ. ಯೂನಿಫಾರ್ಮಲ್ಲಿ ಕ್ಯೂಟಾಗಿ ಕಾಣಿಸುತ್ತಾಳೆ. ಅವಳನ್ನೇ ನೋಡುತ್ತಾ ಕುಳಿತವ ನನ್ನ ರಾಕೇಶ್ ಮಾತು ಎಚ್ಚರಿಸಿತು. ಲೋ ಮಚ್ಚ, ಈ ಬಾರಿ ಯೂತ್ ಫೆಸ್ಟಿವಲ್ ಇದೆಯಲ್ಲ, ಯಾವುದಕ್ಕೆ ನೇಮ್ ಕೊಡ್ತೀಯೋ? ನನಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ವೋ? ಲೋ, ಹಂಗಂದ್ರೆ ಹೇಗೋ? ಯಾವುದಕ್ಕಾದರೂ ನೇಮ್ ಕೊಡೋ. ಹೇಗಿದ್ರು ಈ ಬಾರಿ ನಮ್ಮ ಕಾಲೇಜಲ್ಲೇ ಇರೋದು ಯೂತ್ ಫೆಸ್ಟ್ ಎಂದ ದೀಪಕ್. ಹೌದು ಕಣೋ, ಡ್ರಾಮಕ್ಕೆ ಹೆಸರು ಕೊಡು. ಹೀರೋ ನಿಂಗೆ ಫಿಕ್ಸ್ ಕಣೋ ಎಂದ ದೀಪಕ್. ನೋಡೋಣ. ಲೋ, ಹೊಟ್ಟೆ ಹಸಿವಾಗ್ತಿದ್ಯೋ? ಹೋಗಿ ಏನಾದರೂ ಆರ್ಡರ್ ಮಾಡಿ ಬರ್ತೀನಿ. ಏನು ಬೇಕ್ರೋ ಬಕಾಸುರನ ವಂಶದವರ ಎಂದು ಕೇಳಿದ ಅನಿತೇಶ್. ಎಲ್ಲರೂ ಅವನನ್ನು ತಿನ್ನುವ ಹಾಗೆ ನೋಡಿದರು. ಅಯ್ಯಯ್ಯೋ, ಪ್ಲೀಸ್ ಕಣ್ರೋ, ನಿಮ್ಮ ಕಾಲಿಗೆ ಬೀಳ್ತೀನಿ. ನಿಮ್ಮ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ ಅನಿಸುತ್ತೆ, ಅದಕ್ಕೆ ನನ್ನ ಹಾಗೆ ನೋಡ್ತಿದ್ದೀರಾ. ಹಾಗಂತ ನನ್ನೇ ತಿಂದುಬಿಟ್ಟಿರಾ? ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ನಾನು ಎಂದು ಭಯ ನಟಿಸಿದ. ಮಗನೇ, ಹಸಿವಾಗ್ತಿದೆ ಅಂದೋನು ಯಾವ ಡಬ್ ನನ್ನ ಮಗನೋ? ನಾವು ಹೇಳಿದ್ವಾ ನಿನ್ನ ಎಂದ ಸೃಜನ್ ಅವನ ಬೆನ್ನಿಗೆ ಗುದ್ದಲು ಶುರು ಮಾಡಿದ. ಸಾರಿ ಮಚ್ಚ, ತಪ್ಪಾಯ್ತಪ್ಪ, ಬಿಡೋ ನನ್ನ. ಲೋ, ಇನ್ನೊಮ್ಮೆ ಅನ್ನಲ್ಲ ಎಂದಾಗ ಎಲ್ಲರೂ ಅವನ ಅವಸ್ಥೆ ನೋಡಿ ನಗೋಕೆ ಶುರು ಮಾಡಿದರು. ಲೋ, ಬಿಡೋ ಸೃಜನ್. ಲೋ ರಾಕಿ, ನೀನು ಹೋಗಿ ಅದೇನೋ ಬೇಕೋ ಆರ್ಡರ್ ಮಾಡಿ ಬಾ ಎಂದ ಕರ್ಣ. ಇವತ್ತು ಟೈಮ್ ಟೇಬಲ್ ಪ್ರಕಾರ ನಾನು ದುಡ್ಡು ಕೊಡಬೇಕಪ್ಪ, ಸ್ವಲ್ಪ ಕಮ್ಮಿ ಆರ್ಡರ್ ಮಾಡು ಮಗನೇ. ನಾವೆಲ್ಲ ತಿನ್ನೋ ಊಟ ನೀನೊಬ್ಬನೇ ಆರ್ಡರ್ ಮಾಡಿ ನಿನ್ನಿಂದಾಗಿ ನನ್ನ ಪ್ಯಾಕೆಟ್ ಮನಿ ಎಲ್ಲ ಖಾಲಿ ಆಗೋ ಹಾಗೆ ಮಾಡಿಬಿಟ್ಟಿಯಾ ಎಂದ ದೀಪಕ್. ಹೌದಾ ಮಗನೇ, ಪಕ್ಕ ಹಾಗೆ ಮಾಡ್ತೀನಿ ಎಂದ ರಾಕಿ. ಲೋ, ಇನ್ನೊಮ್ಮೆ ಬರ್ತೀಯಲ್ಲ ನಮ್ಮ ಅಮ್ಮ ಮಾಡಿದ ಬಿರಿಯಾನಿ ತಿನ್ನೋಗೆ, ಹೊಟ್ಟೆ ಎರಡು ಮಾಡಿಕೊಂಡು ಆವಾಗ ಇದೆ ಮಗನೇ ನಿನಗೆ ಎಂದ ದೀಪಕ್. ಅಯ್ಯೋ, ಹಾಗೇನಾದರೂ ಮಾಡ್ತೀಯಪ್ಪ, ಪ್ಲೀಸ್ ಕಣೋ ತಂದೆ, ದಯವಿಟ್ಟು ಬಿರಿಯಾನಿ ವಿಷಯ ಮಾತ್ರ ಎತ್ಬೇಡಪ್ಪ. ನಿನ್ನ ಅಮ್ಮಯ್ಯ, ಬಿರಿಯಾನಿ ನೀನು ಹೇಳ್ದಂಗೆ ಕಮ್ಮಿನೇ ಆರ್ಡರ್ ಮಾಡ್ತೀನಿ, ಆದರೆ ಬಿರಿಯಾನಿಯಿಂದ ಮಾತ್ರ ದೂರ ಮಾಡಬೇಡ ನನ್ನ ಎಂದ ರಾಕಿ. ಲೋ, ಅದು ಬಿರಿಯಾನಿ ಕಣೋ, ನೀನು ಹೆಂಡ್ತಿಯಲ್ಲ, ನಾಳೆ ನಿನ್ನ ಮದುವೆ ಆದಮೇಲೆ ಹೆಂಡ್ತಿನಾದರೂ ಮರೀತೀಯ, ಆದರೆ ಬಿರಿಯಾನಿ ಬಿಡಲ್ಲ ಅನಿಸುತ್ತೆ ಕಣೋ. ಪಾಪ ಕಣೋ ನಿನ್ನ ಮದುವೆ ಆಗೋಳು ಎಂದ ಚಿರು. ಅದಕ್ಕೆ ಗೊಳ್ಳೆಂದು ನಕ್ಕರು ಎಲ್ಲರೂ. ಹೌದಪ್ಪ, ನಾವು ಹಾಗೆ ಏನಿವಾಗ ಎಂದ ರಾಕಿ. ಆಯ್ತಪ್ಪ ತಂದೆ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ, ಹೋಗು ಎಂದ ಚಿರು. ಇತ್ತ ಭಕ್ತಿಯ ಗ್ಯಾಂಗ್ ಸಹ ಅದರ ಬಗ್ಗೆ ಚರ್ಚಿಸುತ್ತಿದ್ದರು. ಲೇ ಕೃಷಿ, ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ರಕ್ಷಾ ಕೇಳಿದಳು. ಕಣೆ, ನಾನು ಡ್ರಾಮಕ್ಕೆ ಹೆಸರು ಕೊಡಬೇಕು. ನೀನು ಎಂದು ಕೇಳಿದಳು ಕೃಷಿ. ನಾನು ಡ್ಯಾನ್ಸ್ಗೆ ಹೆಸರು ಕೊಡಬೇಕು ಅಂದುಕೊಂಡಿದ್ದೀನಿ ಎಂದಳು ರಕ್ಷಾ. ಹೇ ಭಕ್ತಿ, ನೀನು ಹೇಗಿದ್ದರೂ ಭರತನಾಟ್ಯ ಕಲ್ತಿದ್ದೀಯಾ, ನೀನು ಸಾಂಸ್ಕೃತಿಕ ನೃತ್ಯಕ್ಕೆ ಹೆಸರು ಕೊಡು ಎಂದು ಕೃಷಿ ರಕ್ಷಾ ಹೇಳಿದರು ಒಟ್ಟಿಗೆ. ಕಣೆ, ನಾನು ಅದನ್ನೇ ಯೋಚಿಸ್ತಿದ್ದೆ. ಸರಿ ಬಿಡು, ನೀವು ಹೇಳಿದ್ದೀರಲ್ಲ, ಪಕ್ಕ ನೇಮ್ ಕೊಡ್ತೀನಿ ಎಂದಳು. ಹೀಗೆ ಮಧ್ಯಾಹ್ನದ ಲಂಚ್ ಬ್ರೇಕ್ ಮುಗಿದಿತ್ತು. ಎಲ್ಲರೂ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಶ್ರೀಧರ್ ಹತ್ತಿರ ನೇಮ್ಸ್ ಕೊಟ್ಟರು. ಅದರ ತಕ್ಕ ಹಾಗೆ ಮೀಟಿಂಗ್ ಸಹ ಅರೇಂಜ್ ಮಾಡಿ ಪ್ರಾಕ್ಟೀಸ್ ಸಹ ಶುರುವಾಗಿದ್ದವು. ಭಕ್ತಿ ಮತ್ತು ಕೃಷಿ ಸ್ಕಿಟ್ಗೆ ಹೆಸರು ಕೊಟ್ಟಿದ್ದರು. ರಕ್ಷಾ, ಜಾಹ್ನವಿ, ಸೋನಿಕಾ ನೃತ್ಯಕ್ಕೆ ಹೆಸರು ಕೊಟ್ಟರೆ ಹೇಮಂತ್, ವೈಷ್ಣವಿ, ಮನೋಜ್ ಮೈಮ್ಗೆ ಹೆಸರು ಕೊಟ್ಟಿದ್ದರು. ಒಂದು
ರಾಜಮನೆತನದ ಪ್ರೇಮ ಕಥೆಯನ್ನು ಸ್ಕ್ರಿಪ್ಟ್ನ ಥೀಮ್ ಆಗಿ ಆಯ್ಕೆ ಮಾಡಿದ್ದರು. ಹಾಗೆ ಭಕ್ತಿ ರಾಜಕುಮಾರಿಯ ಪಾತ್ರ ಸಿಕ್ಕಿತು. ರಾಜಕುಮಾರಿಯ ಅಕ್ಕನಾಗಿ ಹಾಗೆ ಕೃಷಿ ರಾಜಕುಮಾರನ ಪಾತ್ರವನ್ನು ಇವರ ಸೀನಿಯರ್ ಅಭಿಷೇಕ್ ಮಾಡಿದಳು. ಜೊತೆಗೆ ಭಕ್ತಿ ಸಹ ಭರತನಾಟ್ಯವನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಳು ಅವರ ಗುರುಗಳಿಂದ. ಹೀಗೆ ಒಂದು ದಿನ ಕೃಷಿಗೋಸ್ಕರ ಕಾಯುತ್ತಾ ನಿಂತಿದ್ದ ಭಕ್ತಿಯನ್ನು ಪ್ರಿನ್ಸಿಪಲ್ ಕರೆದಿದ್ದರು ಎಂದು ಪಿಯೂನ್ ಬಂದು ಹೇಳಿದಾಗ ಅವರ ಬಳಿ ಹೋಗಿ ಮಾತನಾಡಿ ಮರಳಿ ಬರುವಾಗ ವಿದ್ಯುಷ್ ಅಲ್ಲೇ ಅವನ ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಾ ನಿಂತಿದ್ದ. ಅವನ ಗೆಳೆಯ ಹರ್ಷಿತ್, ಲೋ ಅಲ್ಲಿ ನೋಡೋ ನಿನ್ ಏಂಜಲ್ ಒಂದೇ ಹೊರಟಿದೆ ಎಂದು ಹೇಳಿದ. ಅವನ ಮಾತಿಗೆ ತಿರುಗಿ ನೋಡಿದ ವಿದುಷ್, ಹೌದು ಕಣೋ, ಆ ಹಾಳಾದ ಕರ್ಣನಿಂದಾಗಿ ಯಾವ ಹುಡುಗಿನೂ ಕಾಡಿಸೋಕ್ಕಾಗ್ತಿರ್ಲಿಲ್ಲ. ಅದರಲ್ಲೂ ನನ್ನ ಏಂಜಲ್ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇವಳ ಬೇರೆ ಯಾವಾಗ ನೋಡಿದ್ರು ಆ ಹಾಳಾದ ಕರ್ಣನ ತಂಗಿ ಕೃಷಿಕ ಜೊತೆ ಗಂಟಾಕೊಂಡಿರ್ತಾಳೆ. ಇವತ್ತು ಒಬ್ಬಳೆ ಸಿಕ್ಕಿದ್ದಾಳೆ, ಬಿಡಬಾರ್ದು ಇವಳನ್ನ ಎಂದು ಅವಳ ದಾರಿಗೆ ಅಡ್ಡ ಹಾಕಿ ಹಾಯ್ ಬೇಬ್ಸ್ ಎಂದ. ಅವನ ಹಠಾತ್ ಆಗಮನಕ್ಕೆ ಬೆದರಿದ ಭಕ್ತಿ ಅವನ ಮುಖ ನೋಡಿದ ಮೇಲೆ ನಿಟ್ಟುಸಿರು ಬಿಟ್ಟು ಹಾಯ್ ಎನ್ನುತ್ತಾಳೆ. ಇಷ್ಟಕ್ಕೆ ಹೆದರಿದ್ರೆ ಹೇಗೆ ಮೇಡಮ್? ಐ ಆಮ್ ಸಾರಿ, ಅದು ಯಾವುದೋ ಗಮನದಲ್ಲಿದ್ದೆ, ಅದಕ್ಕೆ ಗೊತ್ತಾಗಲಿಲ್ಲ. ಯಾಕೆ ಮೇಡಮ್ ಅಷ್ಟೊಂದು ಯೋಚನೆ ಮಾಡೋದು? ಏನಿತ್ತು, ಸ್ವಲ್ಪ ನಮ್ಮ ಬಗ್ಗೆನೂ ಯೋಚಿಸಿ. ಹಾಂ, ಏನು ಹೇಳ್ತಿದ್ದೀರಾ ನೀವು? ಏನು ಯೋಚಿಸಬೇಕಾ ನಾನು? ಅದು ಎಂದು ಅವಳ ಕೆನ್ನೆ ಮುಟ್ಟಲು ಬಂದ ವಿದುಷನನ್ನು ತಡೆದ ಭಕ್ತಿ. ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್ ಎಂದಳು ಭಕ್ತಿ. ದಾರಿ ಬಿಡಿ, ನಾನು ಹೋಗಬೇಕು ಎಂದು ಅವನನ್ನು ತಳ್ಳಿಕೊಂಡೇ ಹೋಗುತ್ತಾಳೆ. ಏನೋ ಮಗ, ನಿನ್ನೆ ತಳ್ಕೊಂಡು ಹೋದ್ಲಲ್ಲೋ ಅವಳು ಎಂದು ವಿದುಷ್ನ ಹುರಿಯುವ ಬೆಂಕಿಗೆ ತುಪ್ಪ ಸುರಿದ ಅವನ ಗೆಳೆಯ. ನೋಡ್ಕೊತೀನಿ ಕಣೆ ನಿನ್ನ, ನನ್ನ ಕೈಗೆ ಸಿಗದೆ ಅದೆಲ್ಲಿಗೆ ಹೋಗ್ತೀಯ ಎಂದು ಕುಹಕನಾಗಿ ನಕ್ಕ. ಇತ್ತ ಕೃಷಿ ಕರೆಯಲು ಬಂದ ಕಾರಣ ಇವರ ಮಾತನ್ನ ಕೇಳಿಸಿಕೊಂಡ. ಪರವಾಗಿಲ್ವೇ, ಹುಡುಗಿ ತುಂಬಾ ಸ್ಟ್ರಿಕ್ಟ್ ಇದ್ದಾಳೆ. ಶಿ ಕ್ಯಾನ್ ಮ್ಯಾನೇಜ್, ನನಗೆ ಯಾವ ಟೆನ್ಷನ್ ಇಲ್ಲ. ಆದರೂ ಈ ನನ್ನ ಮಗ ಅವಳಿಗೆ ಏನಾದರೂ ಮಾಡೇ ಮಾಡ್ತಾನೆ. ಆದಷ್ಟು ಕಣ್ಣಿಟ್ಟಿರಬೇಕು ಇವಳ ಮೇಲೆ. ಮತ್ತೆ ತನ್ನ ಯೋಚನೆಗೆ ತನ್ನನ್ನೇ ಬೈದುಕೊಂಡು ನಾನ್ಯಾಕೆ ಅವಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೀನಿ. ಅವಳೊಬ್ಬಳು ಬಿಗ್ಗೆಸ್ಟ್ ಇಡಿಯಟ್. ಐ ಹೇಟ್ ಯು ಕಣೆ ಎಂದು ಕೈಯನ್ನು ಜೋರಾಗಿ ಮುಷ್ಟಿ ಮಾಡಿ ಗುದ್ದಿದ. ಆ ಕ್ಷಣಕ್ಕೆ ಯಾಕೆ ಹೇಟ್ ಯು ಅಂದ ಅನ್ನುವುದು ಅವನ ಸ್ಮೃತಿಗೆ ಬರಲಿಲ್ಲ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.